ಬಾಬಾ ಸಾಹೇಬರು ಈ ಜಗತ್ತಿಗೆ ಬಹಳ ಅಮೂಲ್ಯವಾದಂತಹ ವ್ಯಕ್ತಿತ್ವ. ಇಡೀ ದೇಶದಲ್ಲಿ ಇವತ್ತು ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದಾವೆ, ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದಾವೆ. ಆ ಸ್ಮರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಪರಿನಿಬ್ಬಾಣ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಅದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಮಾಜ ಕಲ್ಯಾಣ ಸಚಿವರು, ಲೋಕೋಪಯೋಗಿ ಸಚಿವರು, ವಿವಿಧ ಇಲಾಖೆ ಸಚಿವರು ಎಲ್ಲರೂ ಬಂದು ಸಂಘ ಸಂಸ್ಥೆ ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಬಂದು ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ. ಬಹುಶಃ ಜಗತ್ತಿಗೆ ಬಾಬಾ ಸಾಹೇಬರು ಕೊಟ್ಟಂತಹ ಕೊಡುಗೆಗಳು ಮತ್ತು ಅವರ ಸಂವಿಧಾನ ಈ ದೇಶವನ್ನ ಇವತ್ತು ಬೆಳಕಿನ ಕಡೆ ತಗೊಂಡು ಹೋಗ್ತಾ ಇದೆ. ಬಹುಶಃ ಈ ದೇಶಕ್ಕೆ ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆದು ಕೊಡ್ಲಿಲ್ಲ ಅಂತಂದ್ರೆ ಈ ದೇಶ ಮತ್ತೆ ಮೌಢ್ಯದಲ್ಲಿ, ಅಂಧಕಾರದಲ್ಲಿ, ತಾರತಮ್ಯದೊಳಗಡೆ ನರಳಿ ಸಾಯಬೇಕಾಗಿತ್ತು. ಈ ದೇಶದ ಮೂಲ ನಿವಾಸಿ ಸಮುದಾಯಗಳಾದಂತಹ ನಾವುಗಳಂತೂ ಇವತ್ತು ಹೆಮ್ಮೆ ಘನತೆಯಿಂದ ಓಡಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ರವರ ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಬಾಬಾ ಸಾಹೇಬರ ವಿಚಾರಗಳನ್ನ ಮತ್ತೆ ಸಮುದಾಯಕ್ಕೆ, ಜನತೆಗೆ ತಿಳಿಸುವಂತಹ ಮಹತ್ ಕಾರ್ಯದಲ್ಲಿ ನಮ್ಮನ್ನು ನಾವು ಕಾರ್ಯಕರ್ತರಾಗಿ ತೊಡಸ್ಕೊಂಡು ದುಡಿಬೇಕನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ನಾಡಿನ ಜನತೆ ಬಾಬಾ ಸಾಹೇಬರನ್ನ ಅರ್ಥ ಮಾಡಿಕೊಂಡು ಅವರ ದಾರಿಯಲ್ಲಿ ಸಾಗಬೇಕು, ಬುದ್ಧ ತೋರಿದಂತಹ ಬೆಳಕಿನ ಕಡೆಗೆ ನಾವೆಲ್ಲರೂ ಕೂಡ ಸಾಗಬೇಕನ್ನುವಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಆಶಯ ಆಗಿದೆ.